ಗಾಣಿಗ ಸಮುದಾಯದ ವತಿಯಿಂದ ಸಿಇಒ ಡಾಕ್ಟರ್ ವಸಂತಿ ಅಮರ್ ಅವರಿಗೆ ಅಭಿನಂದನೆ. ಗುರುತಿಸಿದ್ರೇನೆ ಕೆಲಸ ಮಾಡಲಿಕ್ಕೆ ಧೈರ್ಯ ಬರುತ್ತೆ, ಆಗ ಹೇಳಿಕೊಳ್ಳಬಹುದು ಈ ರೀತಿ ಕೆಲಸ ಮಾಡಿ ಅಂತ. ಅಧಿಕಾರಕ್ಕೆ ಬಂದಿದ್ರೆ ಯಾವ ರೀತಿ ಹೆಲ್ಪ್ ಮಾಡಬಹುದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ವಸಂತಿ ಅಮರ್ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಗಾಣಿಗರ ಜ್ಯೋತಿನಗರ ವೈಶ್ಯ ಸಂಘ, ಗಾಣಿಗರ ಸಂಘ, ಮಹಿಳಾ ಗಾಣಿಗರ ಸಂಘ ಸೇರಿದಂತೆ ಸಮುದಾಯದ ಮುಖಂಡರಿಂದ ಅಭಿನಂದನೆ ಸ್ವೀಕರಿಸಿ ಅವರು ಮಾತನಾಡಿದರು. ಸಮಾಜ ಸೇವಕ ಜಿಎನ್ ವೇಣುಗೋಪಾಲ್, ಅಮರನಾಥ್, ಪುರಸಭೆ ಮಾಜಿ ಅಧ್ಯಕ್ಷೆ ರೇಖಾ ವೇಣುಗೋಪಾಲ್, ಅಖಿಲ ಕರ್ನಾಟಕ ಜ್ಯೋತಿನಗರ ವೈಶ್ಯ ಗಾಣಿಗರ ಸಂಘ ರಾಜ್ಯಾಧ್ಯಕ್ಷ ವಿಜಯಕುಮಾರ್, ಗೌರವಾಧ್ಯಕ್ಷ ರಮೇಶ್ ಬಾಬು, ಮೋಹಿತ್, ಪತ್ರಕರ್ತ ನಾರಾಯಣಸ್ವಾಮಿ, ಮುರಳೀಕೃಷ್ಣ, ವೆಂಕಟರಾಮ ಶೆಟ್ಟಿ, ಮುರಳಿ, ಮಹಿಳಾ ಘಟಕದ ಅಧ್ಯಕ್ಷೆ ಮಾಧವಿ, ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಯಲಿಯೂರು ರಾಧಾಕೃಷ್ಣ, NKS TV4 ದೇವನಹಳ್ಳಿ. ಅವಾಗ ಬುಕ್ಸ್ ಇಂದ ಸಹಿತ ಹಿಂಗೆ ಓದ್ಬೇಕಮ್ಮ, ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕಮ್ಮ ಅಂತ ಅವಾಗಿಂದ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಈ ದಿನ ನಮ್ಮ ಜ್ಯೋತಿನಗರ ಗಾಣಿಗರ ವೈಶ್ಯ ಸಂಘದ ಎಲ್ಲ ಪದಾಧಿಕಾರಿಗಳು ಬಂದಿದ್ದೀರಾ, ವಿಜಯಪುರ ಸಂಘದ ಎಲ್ಲ ಬಂದಿದ್ದೀರಾ, ಮತ್ತೆ ನಮ್ಮ ಅಖಿಲ ಕರ್ನಾಟಕದ ಎಲ್ಲ ಗಾಣಿಗರ ಸಮುದಾಯದ ಸಂಘಗಳಿಂದ ಎಲ್ಲ ಪದಾಧಿಕಾರಿಗಳು ಇದ್ದೀರಾ, ಶಿಡ್ಲಘಟ್ಟದವರು ಇದ್ದೀರಾ, ನಮ್ಮ ಮಹಿಳಾ ಗಾಣಿಗರ ಸಂಘದಿಂದ ಅವರು ಇದ್ದಾರೆ. ಇಷ್ಟು ಜನದ ಒಂದು ಇದ್ರೆ ನನಗೆ ಗುರುತಿಸಿದ್ರೇನೆ ಅವಾಗಿನ್ನೂ ಕೆಲಸ ಮಾಡಲಿಕ್ಕೆ ಇನ್ನೂ ಧೈರ್ಯ ಬರುತ್ತೆ. ಅವಾಗ ನಾವು ಹೇಳ್ಬೋದು, ಹೌದು ಈ ಥರ ನಾವು ಮಾಡ್ತಾ ಇದ್ದೀವಿ, ನಮ್ಮ ಎಲ್ಲ ನೆಕ್ಸ್ಟ್ ಜನರೇಷನ್ ಮಕ್ಕಳು ಎಲ್ಲರೂ ಇದೇ ರೀತಿ ಕೆಲಸ ಮಾಡಬೇಕು. ಒಂದು ಹುದ್ದೆ ಬಂದರೆ ಅದಕ್ಕೊಂದು ಅಧಿಕಾರ ಒಂದು ಇದ್ದರೆ ಯಾವ್ಯಾವ ರೀತಿ ನಾವು ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ಬೋದು, ನಾವು ನಮ್ಮ ಎಷ್ಟು ಒಂದು ಸಾಧ್ಯತೆ ಇದೆಯೋ ಅದರಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಮನೆಯಿಂದ ಪ್ರೋತ್ಸಾಹ ಕೊಟ್ಟಿದ್ದೀವಿ, ಅವ್ರ ಕಷ್ಟದಲ್ಲಿರೋರಿಗೆ ಓದಿಸೋಕ್ಕೆ ಮಾಡಿದ್ದೀವಿ. ನಮ್ಮ ಜನಾಂಗದಲ್ಲಿ ಇರುವಂಥ ಈಗ ನೆಲಮಂಗಲದಲ್ಲಿ ಏನಿದೆ ಅಲ್ಲಿ ಕೂಡ ನಾವು ಮಠದಲ್ಲಿ ಕೂಡ ನಾವು ನಮ್ಮ ಒಂದು ಸೇವೆ ಮಾಡಿಕೊಟ್ಟಿದ್ದೇವೆ. ಅದೇ ರೀತಿ ಎಲ್ಲ ಸಂಘಟನೆಗಳಿಂದ ನಮ್ಮನ್ನ ಏನಾದರೂ ನಮ್ಮ ಕಡೆಯಿಂದ ಸೇವೆ ಆಗುವಂಥದ್ದಿದ್ರೆ ಕೇಳ್ಕೊಂಡ್ರೆ ನಾವು ಅದಕ್ಕೆ ಯಾವ ರೀತಿ ಇಲ್ಲ ಒಂದು ಮೋಟಿವೇಶನಲ್ ಸ್ಪೀಚ್ ಹೇಳ್ಬೋದಾ, ಇಲ್ಲ ಒಂದಷ್ಟು ಜನಕ್ಕೆ ಮಾರ್ಗದರ್ಶನ ಕೊಡ್ಬೋದಾ, ಇಲ್ಲ ನಮ್ಮ ಕಡೆಯಿಂದ ಯಾವ ಥರ ಸೇವೆ ಆಗಬೇಕು ಅನ್ನೋದಾದರೆ ನಾನು ಖಂಡಿತ ಎಲ್ಲ ಕಡೆ ಬಂದು ಅದನ್ನು ಮಾಡಿಕೊಡ್ತೇನೆ. ಮತ್ತು ನಮ್ಮೆಲ್ಲ ಮಾಧ್ಯಮ ವರ್ಗದವರಿದ್ದಾರೆ, ನಮ್ಮ ಜನಾಂಗದಲ್ಲಿ ಇಷ್ಟೊಂದು ಜನ ಮಾಧ್ಯಮ ವರ್ಗದಲ್ಲಿ ಇಷ್ಟು ಉನ್ನತ ಮಟ್ಟದಲ್ಲಿ ಎಲ್ಲ ಇದ್ದಾರೆ, ಪ್ರಶಸ್ತಿಗಳು ತಗೊಂಡಿದ್ದಾರೆ, ರಾಜ್ಯ ಪ್ರಶಸ್ತಿ ತಗೊಂಡಿದ್ದಾರೆ, ಇದು ನ್ಯಾಷನಲ್ ಅವಾರ್ಡ್ ಎಲ್ಲ ತಗೊಂಡಿದ್ದಾರೆ. ಇಂಥದ್ದೆಲ್ಲ ಇರುವಾಗ ನನಗೆ ಇದು ಗೊತ್ತಿರಲಿಲ್ಲ. ಖಂಡಿತ ತುಂಬ ಇವತ್ತು ನೀವೆಲ್ಲ ಬಂದು ಹೇಳೋ ಇದರಿಂದಲೇ ನನಗೆ ಇವತ್ತು ಗೊತ್ತಾಯಿತು. ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಎಲ್ಲರಿಗೂ ಒಂದು ಏನು ಬೇಡಿಕೆ ಇತ್ತು ಅದನ್ನು ನಾನು ಇವಾಗ ಗಮನಕ್ಕೆ ತಗೊಂಡಿದ್ದೀನಿ. ಪತ್ರಕರ್ತ ಸಂಘ ಏನೇ ಆಗಲಿ, ಲೋಕಲ್ ಪೇಪರ್ಸ್ ಆಗಲಿ, ಡೈಲಿ ಪೇಪರ್ಸ್ ಆಗಲಿ, ಅವರಿಗೆಲ್ಲ ನಾವು ಉತ್ತೇಜನ ಕೊಡ್ತೇನೆ. ಮತ್ತು ಇವತ್ತಿನ ದಿನ ಗಾಣಿಗರ ಧ್ವನಿ ಇದು ಮಂತ್ಲಿ ಕನ್ನಡ ಟ್ರೀಟ್ಮೆಂಟ್ ಬಗ್ಗೆ ನಿಜವಾಗ್ಲೂ ಕೂಡ ನಮಗೆ ಅಂತ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಜನರಲ್ಲಿ ಶೋಷಣೆ ಮಾಡ್ತಕ್ಕಂಥದ್ದು ಭಾಳ ಕಷ್ಟ, ಭಾಳ ಇದೆ. ಅದರಲ್ಲಿ ಸಹಾಯ ಮಾಡ್ತಕ್ಕಂಥ ಒಂದು ಮನಸ್ಸು ಬೇಕಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅನೇಕ ಕಾರ್ಯಗಳು ಆಗಲಿ ಹೇಳಿದಂಥ ರೀತಿಯಲ್ಲಿ ವಿದ್ಯಾಕ್ಷೇತ್ರದಲ್ಲಾಗ್ಬೋದು ಮತ್ತು ಸಮಾಜ ಆಗುಗಳಿಗೆಲ್ಲರೂ ಕೂಡ ನೀವು ನಿಮ್ಮ ಯಜಮಾನರಾಗಿರ್ತಕ್ಕಂಥ ಅಮರನಾಥ್ ಅವರು ಮಾನ್ಯ ಡಾಕ್ಟರ್ ವಸಂತಿ ಅಮರ್ ಅವರ ಕಚೇರಿಗೆ ಬಂದು ನಮ್ಮ ಜನಾಂಗದ ಎಲ್ಲ ಹಿರಿಯರು ಕಿರಿಯರು ಎಲ್ಲ ಸಮಾಜ ಸೇವಕರು ಬಂದು ಅವರಿಗೆ ನಮ್ಮ ಜನಾಂಗದ ಅಳಲು ಬಗ್ಗೆ ಚೆನ್ನಾಗಿ ಅರ್ಥಿದೆ. ಅದೇ ರೀತಿ ನಮ್ಮ ಜನಾಂಗದ ಬಗ್ಗೆ ಅಪಾರವಾದ ಕಾಳಜಿಯೂ ಉಂಟು. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ವಿದ್ಯಾಭ್ಯಾಸಕ್ಕೆ ಹಾಗೂ ಏನು ಆರೋಗ್ಯಕ್ಕೋಸ್ಕರ ತುಂಬಾ ಸಹಾಯ ಮಾಡಿರುವಂಥ ನಮ್ಮ ಡಾಕ್ಟರ್ ವಸಂತಿ ಅಮ್ಮನವರಿಗೆ ಮತ್ತು ಅವ್ರ ದಂಪತಿ ಅಂತ GS ಅಮರನಾಥ ಸಾಹೇಬ್ ಇಬ್ಬರಿಗೂ ಈ ಮೂಲಕ ಧನ್ಯವಾದ ಅರ್ಪಿಸುತ್ತಾ, ನಮ್ಮ ಹೆಮ್ಮೆಯ ಮಗಳು ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗದ ಹಿರಿಯ ಹಾಗೂ IAS ಒಳ್ಳೆಯ ಹುದ್ದೆಯ ಸ್ಥಾನಕ್ಕೆ ಹೋಗಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಇಲ್ಲಿ ಬಂದು ಸನ್ಮಾನ ಮಾಡಲು ನಮ್ಗೆ ಅವಕಾಶ ಮಾಡಿಕೊಟ್ಟ ಮೇಡಮ್ಗೆ